ಹೆಲೋ ಡಿಯರ್ ಫ್ರೆಂಡ್ಸ್, ನಿಮ್ಮ ಲೈಫ್ನಲ್ಲಿ ನೀವು ಮನಿಯನ್ನ ಬಹಳ ಈಸಿಯಾಗಿ ಆರಾಮಾಗಿ ಯಾವುದೇ ಸ್ಟ್ರೆಸ್ ಇಲ್ಲದೆ ಖುಷಿಯಿಂದ ಅಟ್ರಾಕ್ಟ್ ಮಾಡಬೇಕಾ? ನಿಮ್ಮ ಲೈಫ್ನಲ್ಲಿ ಇರುವಂತಹ ಮನಿ ಸ್ಟ್ರಗಲ್ಸ್ನ ಏನಿದೆ ಅಥವಾ ಮನಿ ಬ್ಲಾಕೇಜಸ್ನ ಏನಿದೆ ರಿಮೂವ್ ಮಾಡಬೇಕಾ? ಹಾಗಾದ್ರೆ ಈ ಸಿಂಪಲ್ ಆದ ಟೆಕ್ನಿಕ್ನ ನೀವು ಫಾಲೋ ಮಾಡಿದ್ರೆ ಸಾಕು, ನಿಮ್ಮ ಮನಿ ಬ್ಲಾಕೇಜಸ್ ಈಗಲೇ ರಿಮೂವ್ ಆಗ್ತಾ ಹೋಗುತ್ತೆ. ಸೊ ಆ ಸಿಂಪಲ್ ಆದ ಟೆಕ್ನಿಕ್ ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ನನ್ನ ಹೆಸರು ಸಂಜನಾ, ಐ ಆಮ್ ಅ ಲೈಫ್ ಕೋಚ್ ಅಂಡ್ ಹೀಲರ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮಲ್ಲಿರುವಂತಹ ಮನಿ ಬ್ಲಾಕೇಜಸ್ ಸೊ ಯಾವ ರೂಪದಲ್ಲಿರುತ್ತೆ? ನಮ್ಮ ಭಾವನೆಗಳ ರೂಪದಲ್ಲಿರುತ್ತೆ, ನಮ್ಮ ಎಮೋಷನ್ಸ್ ರೂಪದಲ್ಲಿರುತ್ತೆ. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ತಗೋಬೇಕು ಅಂತ ಅಂದ್ರೆ, ಈಗ ರೀಸೆಂಟ್ಲಿ ಒಬ್ಬ ವ್ಯಕ್ತಿಗೆ ಒಂದು ಲಾಸ್ ಆಗೋಗ್ಬಿಟ್ಟಿದೆ ಬಿಸ್ನೆಸ್ ಅಲ್ಲಿ ಅಂತ ತಿಳ್ಕೊಳ್ಳಿ. ಲಾಸ್ ಆದ ವ್ಯಕ್ತಿ ಏನ್ ಫೀಲ್ ಮಾಡ್ಲಿಕ್ಕೆ ಸಾಧ್ಯ? ಆಬ್ವಿಯಸ್ಲಿ ಆ ವ್ಯಕ್ತಿಯಲ್ಲಿ ಸೆಲ್ಫ್ ಡೌಟ್ ಇರುತ್ತೆ, ಹೌದಾ? ಸೆಲ್ಫ್ ಡೌಟ್ ಇರುತ್ತೆ ಅಂಡ್ ಇನ್ಸೆಕ್ಯೂರಿಟಿ ಕಾಡ್ತಾ ಇರುತ್ತೆ, ಭಯ ಕಾಡ್ತಾ ಇರುತ್ತೆ, ಮುಂದೇನಪ್ಪ ಲೈಫು ಅಂತ. ಸೊ ಈ ಎಲ್ಲ ನೆಗೆಟಿವ್ ಎಮೋಷನ್ಸ್ ಆ ವ್ಯಕ್ತಿ ಎಷ್ಟು ಜಾಸ್ತಿ ಫೀಲ್ ಮಾಡ್ತಾ ಇರ್ತಾರೋ ಅಲ್ಲಿಯ ತನಕ ಆ ವ್ಯಕ್ತಿಯ ಲೈಫ್ನಲ್ಲಿ ಒಂದು ಪಾಸಿಟಿವ್ ಚೇಂಜಸ್ ಬರೋದು ಡಿಲೇ ಆಗ್ತಾ ಹೋಗುತ್ತೆ. ಅದೇ ವ್ಯಕ್ತಿ ಏನಾದ್ರೂ ತನ್ನಲ್ಲಿ ಸ್ಟೋರ್ ಆಗಿರುವಂತಹ ನೆಗೆಟಿವ್ ಎಮೋಷನ್ಸ್ ರಿಮೂವ್ ಮಾಡಿದ್ರು ಅಂತ ಅಂದ್ರೆ ಅಥವಾ ಡಿಲೀಟ್ ಮಾಡಿದ್ರು ಅಂತ ಅಂದ್ರೆ ಅವರು ಆನ್ ಇಟ್ಸ್ ಓನ್ ಪಾಸಿಟಿವಿಟಿ ಕಡೆಗೆ ನಡೀತಾ ಹೋಗ್ತಾರೆ, ಅಥವಾ ಅವರಲ್ಲೇ ಒಂದು ರೀತಿ ಆ ಪಾಸಿಟಿವ್ ಇಮೋಷನ್ಸ್ ಬರ್ತಾ ಹೋಗುತ್ತೆ. ಒಂದು ಸಣ್ಣ ಕಿಡಿ ಸಾಕು, ಪಾಸಿಟಿವಿಟಿಯ ಕಿಡಿ ಸಾಕು, ಅದು ಬೆಳಕಿನ ರೀತಿ, ಕತ್ತಲೆಯಲ್ಲೂ ಕೂಡ ಬೆಳಕಿನ ರೀತಿ ಗೈಡ್ ಮಾಡ್ತಾ ಹೋಗುತ್ತೆ. ಅಂಡ್ ಆಲ್ಸೋ ಇನ್ನೊಂದು ಅಂತ ಅಂದ್ರೆ, ಲಾಸ್ ಆಗಿ ಮನಿ ಬಗ್ಗೆ ನೆಗೆಟಿವ್ ಫೀಲ್ ಮಾಡಬೇಕು ಅಂತ ಇಲ್ಲ. ಬದಲಾಗಿ ಈಗ ಫಾರ್ ಎಕ್ಸಾಂಪಲ್ ಒಂದು ಮನಿ ಬಗ್ಗೆ ನೀವು ಒಂದು ಆಸೆ ಇಟ್ಕೊಂಡಿರ್ತೀರ, ಇಷ್ಟು ನನಗೆ ಬರಬೇಕು, ಇಷ್ಟು ಅಟ್ರಾಕ್ಟ್ ಮಾಡಬೇಕು, ನಾನು ಇಷ್ಟು ಸಂಪಾದನೆ ಮಾಡಬೇಕು ಅಂತ ಒಂದು ಗೋಲ್ ಇಟ್ಕೊಂಡಿರ್ತೀರ, ಓಕೆನಾ? ಸೊ ಆ ಗೋಲ್ ನೀವು ರೆಡಿ ಮಾಡಿರ್ತೀರ, ಫೈನ್. ಬಟ್ ಆ ಗೋಲ್ ಯಾವಾಗ ನೀವು ಅಚೀವ್ ಮಾಡಲ್ಲ, ಅವಾಗ ನಿಮ್ಗೆ ಏನಾಗುತ್ತೆ? ನಾ ಎಷ್ಟೇ ಪ್ರಯತ್ನ ಪಟ್ಟರು ನಂಗೆ ರಿಸಲ್ಟ್ ಯಾಕೆ ಸಿಗ್ತಾ ಇಲ್ಲ, ನನಗೆ ಯಾಕೆ ಹಿಂಗಾಗ್ತಾ ಇದೆ, ಯಾಕೆ ಯಾಕೆ ಅಂತ ಕೇಳಿ 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 ನಿಮ್ಮಲ್ಲಿ ಸೆಲ್ಫ್ ಡೌಟ್ ಸ್ಟಾರ್ಟ್ ಆಗುತ್ತೆ, ಹೌದಾ? ಆ್ಯಂಡ್ ಆಲ್ಸೋ ಸಮ್ವೇರ್ ಈ ಥರ ಫೇಲ್ಯೂರ್ ನೀವು ಅಂದ್ಕೊಂಡಿರೋದು ಆಗದೆ ಇದ್ದಾಗ, ಸ್ಟ್ರಗಲ್ ಯಾವಾಗ ಇರುತ್ತೆ ಆಗ ನಿಮಗೆ ನೀವು ಒಂದು ರೀತಿ ಆಕ್ಸೆಪ್ಟ್ ಮಾಡೋದು ಅಥವಾ ನಿಮ್ಮನ್ನು ನೀವು ಪ್ರೀತಿಸ್ಲಿಕ್ಕೆ, ರೆಸ್ಪೆಕ್ಟ್ ಮಾಡಲಿಕ್ಕೆ ಕಷ್ಟ ಪಡ್ತಾ ಇರ್ತೀರ. ಆ್ಯಂಡ್ ಸೇಮ್ ವೇ ನಿಮ್ಮ ಜೊತೆ ನೀವು ಹೆಂಗಿರ್ತೀರ ಅದೇ ವಾತಾವರಣ ಅಟ್ರಾಕ್ಟ್ ಮಾಡ್ತೀರಾ. ಸುತ್ತಲಿರೋ ಪೀಪಲ್ ಕೂಡ ಅಷ್ಟೇ ನಿಮ್ಮನ್ನ ಫೇಲ್ಯೂರ್ ಕ್ಯಾಟಗರಿಗೆ ಹಾಕಿ ನಿಮ್ಮಿಂದ ಆಗಲ್ಲ ಅಂತ ಅವರು ಕೂಡ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇರ್ತಾರೆ. ಇಷ್ಟೆಲ್ಲ ಸ್ಟ್ರೆಸ್, ಆಲ್ರೆಡಿ ಲೈಫಲ್ಲಿ ಸ್ಟ್ರೆಸ್ ಇರುತ್ತೆ, ಮತ್ತು ಅವ್ರ ಮಾತು ಇವ್ರ ಮಾತು, ನಿಮ್ದೇ ಓನ್ ನೆಗೆಟಿವ್ ಮಾತು. ಸೊ ಇವೆಲ್ಲ ಕೇಳಿ 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 ಒಂದು ನೆಗೆಟಿವ್ ಝೋನ್ಗೆ ಹೋಗ್ಬಿಡ್ತೀರಾ. ಅದೇ ಪದೇ 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 ಹಂಗೆ ಆದ್ರೆ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗೋಗ್ಬಿಡುತ್ತೆ. ಅವೆಲ್ಲ ಆಗದೆ ಇರೋ ತರ, ಅಥವಾ ನೀವು ರೈಟ್ ನಾವು ಯಾವುದೇ ಸಿಚುವೇಶನ್ ಅಲ್ಲಿ ಇರಿ, ಮನಿ ರಿಲೇಟೆಡ್ ನೀವು ಯಾವುದೇ ಸಿಚುವೇಶನ್ ಅಲ್ಲಿ ಇರ್ಲಿ, ಈ ಒಂದು ಸಿಂಪಲ್ ಆದ ಟೆಕ್ನಿಕ್ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಅಂದ್ರೆ ನಿಮ್ಮ ಲೈಫ್ ನಲ್ಲಿ ಚೇಂಜ್ ಬರಲೇಬೇಕು. ಇನ್ನೊಂದು ವಿಚಾರ, ಸೊ ಇವತ್ತಿನ ಟೆಕ್ನಿಕ್ ನಾವೇನ್ ಕಲಿತಾ ಇದೀವಿ ಅದು ಇಟ್ಸ್ ಅ ಪ್ಯೂರ್ ಸೈನ್ಸ್, ಆಯ್ತಾ? ಸೈಂಟಿಫಿಕ್ ಟೆಕ್ನಿಕ್ ಇದು. ಏನು ಅಂತ ಅಂದ್ರೆ EFT, ಇಮೋಷನಲ್ ಫ್ರೀಡಮ್ ಟೆಕ್ನಿಕ್. ಸೊ ನಿಮ್ ಒಳಗಡೆನೆ ಸ್ಟೋರ್ ಆಗಿರುವಂತಹ ನೆಗೆಟಿವ್ ಎಮೋಷನ್ಸ್ ನ ಡಿಲೀಟ್ ಮಾಡೋ ಪವರ್ ನಿಮ್ಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಆ ಪವರ್ ನಿಮ್ಗೆ EFT ಕೊಡ್ತಾ ಹೋಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತು ನಮ್ ಬಾಡಿಯಲ್ಲಿ ವಾಟರ್ ಇದೆ ಅಂತ, ಹೌದಾ? ಸೊ ಮಸಾರೋ ಎಮೋಟೋ ಏನ್ ಹೇಳ್ತಾರೆ, ಸೊ ವಾಟರ್, ನೀರೇನಿರುತ್ತೆ, ನೀರು ನೀವು ಏನ್ ಹೇಳ್ತೀರಾ ಅದನ್ನ ಸ್ಟೋರ್ ಮಾಡುತ್ತೆ ಅಂತ, ಓಕೆನಾ? ಸರಿ. ಸೊ ನಮ್ಮ ಬಾಡಿ ಒಳಗಡೆನೂ ನೀರಿದೆ. ಅಂಡ್ ಮನಿ ಬಗ್ಗೆ ನಾವು ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದ್ದಾಗ, ನನ್ನಿಂದ ಮನಿ ಅಟ್ರಾಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿಮಗೆ ನೀವು ಸೆಲ್ಫ್ ಡೌಟ್, ಇನ್ಸೆಕ್ಯೂರಿಟಿ ನಿಮ್ಗೆ ಕಾಡ್ತಾ ಇದ್ದಾಗ ಏನಾಗುತ್ತೆ? ಆಬ್ವಿಯಸ್ಲಿ ನಿಮ್ ಬಾಡಿಯಲ್ಲಿ ಸ್ಟೋರ್ ಆಗಿರುತ್ತೆ. ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕಂತ ಅಂದ್ರೆ EFT ಪರ್ಸ್ಪೆಕ್ಟಿವ್ ಇಂದ ಹೇಳೋದಿದ್ರೆ, ಮೆರಿಡಿಯನ್ ಪಾಯಿಂಟ್ಸ್ ಅಲ್ಲಿ ಹೋಗಿ ಸ್ಟೋರ್ ಆಗಿರುತ್ತೆ. ನಮ್ಮ ಬಾಡಿಯಲ್ಲಿ ಮೆರಿಡಿಯನ್ ಪಾಯಿಂಟ್ಸ್ ಇದೆ, ಆಯ್ತಾ? ಆ ಮೆರಿಡಿಯನ್ ಪಾಯಿಂಟ್ಸ್ ಅಲ್ಲಿ ನೀವು ಎಷ್ಟು ನೆಗೆಟಿವ್ ಯೋಚನೆ ಮಾಡ್ತಾ ಇರ್ತಾರ ಅವೆಲ್ಲ ಹೋಗಿ ಕಸದ ರೀತಿ ಸ್ಟೋರ್ ಆಗಿರುತ್ತೆ. ಸೊ ನೀವು ಕಸಕ್ಕೆ ಹೋಲ್ಸ್ಕೋಬಹುದು ನೆಗೆಟಿವ್ ಎಮೋಷನ್ಸ್ನ. ಆ ಕಸನ ಕ್ಲೀನ್ ಮಾಡುವಂತಹ ಮೆಥಡ್ ಯಾವುದು? EFT. ಆ ನೆಗೆಟಿವ್ ಎಮೋಷನ್ ಯಾವಾಗ ಕ್ಲೀನ್ ಆಯ್ತು ಆಗ ನೀವು ಹೈಯರ್ ಫ್ರೀಕ್ವೆನ್ಸಿಯಲ್ಲಿ, ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕು ಅಂತಂದ್ರೆ, ಒಳ್ಳೊಳ್ಳೆ ಪಾಸಿಟಿವ್ ಎಮೋಷನ್ಸ್ ನಿಮ್ಮಲ್ಲಿ ಜನರೇಟ್ ಆಗ್ತಾ ಹೋಗುತ್ತೆ. ಈಗ ಸೆಲ್ಫ್ ಡೌಟ್ ಯಾರಿಗಿದೆ ಅವ್ರು ತಮ್ಮನ್ನು ತಾವು ನಂಬ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ಸೆಕ್ಯೂರಿಟಿ ಯಾರಲ್ಲಿದೆ ಒಂದ್ ರೀತಿ ಸೆಕ್ಯೂರ್ ಫೀಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಸಣ್ಣ ಪಾಸಿಟಿವ್ ಎಮೋಷನ್ಸ್ ಇಂದಾನೆ ಲೈಫ್ ಅಲ್ಲಿ ಮಿರಾಕ್ಯುಲಸ್ ಪಾಸಿಟಿವ್ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆರ್ ಯು ಗೈಸ್ ರೆಡಿ ಫಾರ್? ಈಗ ಪೆನ್ ಪೇಪರ್ ನಿಮ್ ಜೊತೆ ಇರ್ಲಿ. ಸೊ ಯಾಕೆ
ಯಾಕೆ ಅಂತ ಅಂದ್ರೆ EFT ಯ ಫಸ್ಟ್ ರೂಲ್ ಏನು ಅಂತ ಅಂದ್ರೆ ನಿಮ್ಮ ಎಮೋಷನ್ಸ್ ನ ಗುರುತಿಸಬೇಕು, ಅದಕ್ಕೊಂದು ನಂಬರ್ ಕೊಡಬೇಕು. ಸೊ ಮೋಸ್ಟ್ ಆಫ್ ದ ಟೈಮ್ ನಮ್ಮೆಲ್ಲರಲ್ಲೂ ಕೂಡ ನೆಗೆಟಿವ್ ಎಮೋಷನ್ಸ್ ಮನಿ ಬಗ್ಗೆ ಏನ್ ಕಾಡ್ತಾ ಇರುತ್ತೆ. ಸೊ ಲ್ಯಾಕ್ ಅಥವಾ ಸಾಕಾಗಲ್ಲ, ಮನಿ ಎಷ್ಟು ಇದ್ರೂ ಸಾಕಾಗಲ್ಲ. ಸೊ ಒಂದ್ ರೀತಿ ಲ್ಯಾಕ್ ಫೀಲಿಂಗ್, ಸಾಕಾಗಲ್ಲ ಅನ್ನೋ ಒಂದು ಫೀಲಿಂಗ್ ಇರುತ್ತೆ, ಹೌದಾ. ಸೊ ಕೊರತೆಯ ಭಾವನೆ ಇರುತ್ತೆ. ಅದಕ್ಕೆ ನೀವು ಎಷ್ಟು ನಂಬರ್ ಕೊಡ್ತೀರಾ? ಸಿಕ್ಕಾಪಟ್ಟೆ ನಿಮ್ಗೆ ಆಗಲ್ಲ, ಸಾಕಾಗಲ್ಲ, ಇಲ್ಲ ಇಲ್ಲ ಅಂತ ಹೇಳ್ತೀರಾ ಅಂತ ಅಂದ್ರೆ 8 ಅಥವಾ 8.59 ಹಂಗೆ ಕೊಡ್ಬೋದು. ಇಲ್ಲ ಅಂತ ಅಂದ್ರೆ ಮೀಡಿಯಮ್ ಆಗಿ, ಇಲ್ಲ ಅವಾಗೊಮ್ಮೆ ನಾ ಹೇಳ್ತೀನಿ ಮನಿ ಬಗ್ಗೆ ಅಂತ ಅಂದ್ರೆ, ಮನಿ ಬಗ್ಗೆ ಅಷ್ಟಾಗಿ ನಂಗೆ ಕೊರತೆ ಫೀಲಿಂಗ್, ಲ್ಯಾಕ್ ಫೀಲಿಂಗ್ ಇಲ್ಲ ಅಂತ ಅಂದ್ರೆ ನೀವೇನ್ ಬರಿಬೋದು? 5 ಅಂತ ಬರಿಬೋದು. ಇಲ್ಲ ರೇರ್, ಬಹಳ ರೇರ್ ನಾ ಆ ಥರ ಫೀಲ್ ಮಾಡೋದು ಅಂತ ಅಂದ್ರೆ 2 ಅಂತ ಬರಿಬೋದು. ಸೊ ನಂಬರ್ ನೀವು ಕೊಡೋದು ತುಂಬಾ ಮುಖ್ಯ. ಅದಾದ್ಮೇಲೆ ಏನಂತ ಅಂದ್ರೆ ಭಯ ಇರುತ್ತೆ ಮನಿ ಬಗ್ಗೆ, ಹೌದಾ. ಮನಿ ಬಂದ ತಕ್ಷಣ ಕೂಡ ಭಯ ಇರುತ್ತೆ. ಅಯ್ಯೋ ಯಾರ್ದಾರು ಕಣ್ ಬಿದ್ದುಬಿಟ್ರೆ ಅಥವಾ ಯಾರು ನನ್ನಿಂದ ಮನಿ ಕಿತ್ಕೊಂಡು ಹೋಗ್ಬಿಟ್ರೆ. ಸೊ ಇವೆಲ್ಲ ನೆಗೆಟಿವ್ ಇಮೋಷನ್ಸ್ ಇಂದಾನೆ ಮನಿ ಕಳ್ಕೊಳ್ಳೋದು. ಸೊ ಮನಿ ರಿಲೇಟೆಡ್ ಪ್ರಾಬ್ಲಮ್ಸ್ ನ ನೀವು ಅಟ್ರಾಕ್ಟ್ ಮಾಡೋದಾಗುತ್ತೆ. ಅದ್ರ ಬದಲಾಗಿ ಏನ್ ಬರೀಬಹುದು? ಇಷ್ಟು ಈ ಭಯ ನಿಮ್ಮಲ್ಲಿ ಕಾಡ್ತಾ ಇದೆ ಅಂತ ಅಂದ್ರೆ ಭಯಕ್ಕೆ ಒಂದ್ ನಂಬರ್. ಹೈ ಇದ್ರೆ 8, 8.59, ಮೀಡಿಯಂ ಇದ್ರೆ 5, ಸೊ ಇಲ್ಲ ತುಂಬಾ ಕಮ್ಮಿ ಇದ್ರೆ 2. ಸೊ ಆ ರೀತಿ ನಂಬರ್ ಕೊಟ್ಟಿದ್ದೀರಾ. ಅಂಡ್ ಮನಿ ಬಗ್ಗೆ ಇನ್ಸೆಕ್ಯೂರಿಟಿ ಮತ್ತೆ ಸೆಲ್ಫ್ ಡೌಟ್, ಸೊ ನನ್ನಿಂದ ಆಗುತ್ತೋ ಇಲ್ವೋ, ಸೊ ಈ ತರ ಎಲ್ಲ ನಿಮ್ಗೆ ಫೀಲಿಂಗ್ ಇದ್ರೆ ಅದಕ್ಕೂ ಒಂದಷ್ಟು ನಂಬರ್ ಕೊಡ್ತೀರಾ. ಸೊ ಇವೆಲ್ಲವನ್ನ ನೀವು ನೋಟ್ಬುಕ್ ಅಲ್ಲಿ ಬರ್ದಿರ್ತೀರ. ಓಕೆ, ಯಾಕೆ ಅಂತ ಅಂದ್ರೆ EFT ಮಾಡಾದ್ಮೇಲೆ ಇವೆಲ್ಲದಕ್ಕೂ ಕೂಡ ನೋಡಿಬೇಕಾದ್ರೆ ಇದ್ರ ಇಂಟೆನ್ಸಿಟಿ ತುಂಬಾ ಕಮ್ಮಿ ಆಗಿರುತ್ತೆ. ಸೊ ಈಗ ಇದಿಷ್ಟು ಆಯ್ತು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನು ಅಂತ ಅಂದ್ರೆ ನಿಮ್ಮಲ್ಲಿ ಮೆರಿಡಿಯನ್ ಪಾಯಿಂಟ್ ಇದೆ, ಹೌದಾ. ಸೊ ಇದು ಆಕ್ಸೆಪ್ಟೆನ್ಸ್ ಪಾಯಿಂಟ್ ಅಂತಾರೆ ಇದನ್ನ. ಸೊ ಏನಂತ ಅಂದ್ರೆ ಸಿನ್ಸ್ ನೀವು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡೋರಿದ್ರೆ ಲೆಫ್ಟ್ ಇದ್ರೆ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿ, ರೈಟ್ ಇದ್ರೆ ರೈಟ್ ಹ್ಯಾಂಡ್ ಯೂಸ್ ಮಾಡಿ, ಓಕೆನಾ. ನಿಮ್ ಇಷ್ಟ, ಎಡಗೈ ಬಲಗೈ ಯಾವ್ದಾದ್ರು ನೀವು ಯೂಸ್ ಮಾಡ್ಬೋದು, ನಿಮ್ಮ ಕಂಫರ್ಟ್. ನಾನಿಲ್ಲಿ ನನ್ನ ಬಲಗೈ, ಓಕೆನಾ, ನಾನು ಬಲಗೈ ಹಿಂಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡೋದಿದ್ರೆ ಇದು ನಮ್ಮ ಆಕ್ಸೆಪ್ಟೆನ್ಸ್ ಪಾಯಿಂಟ್, ಓಕೆನಾ. ಸೊ ಯಾಕೆ ಇದರ ಇಂಪಾರ್ಟೆನ್ಸ್ ಏನು ಅಂತ ಅಂದ್ರೆ ನೀವೀಗ ಕಾನ್ಸ್ಟೆಂಟ್ ಆಗಿ ಮನಿ ಅರ್ನ್ ಮಾಡ್ತಾ ಇಲ್ಲದೆ ಇದ್ದಾಗ, ಮನಿ ಬಗ್ಗೆ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ನಿಮ್ಮನ್ನೇ ನೀವು ಹೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ನಿಮಗೆ ನೀವು ಒಂದ್ ರೀತಿ ಸೆಲ್ಫ್ ಡೌಟ್ ನೀವೇ ಕ್ರಿಯೇಟ್ ಮಾಡ್ತೀರಾ. ಸೊ ಇಷ್ಟೆಲ್ಲ ಪರಿಸ್ಥಿತಿ ಇದ್ರೂ ಕೂಡ ನಿಮ್ಮ ಸೆಲ್ಫ್ ಎಸ್ಟೀಮ್ ಏನಿದೆ ಸ್ಟ್ರಾಂಗ್ ಆಗಿದೆ, ನಿಮ್ಮ ನಂಬಿಕೆ ಏನಿದೆ ಸ್ಟ್ರಾಂಗ್ ಆಗಿದೆ ಅಂತ ಅಂದ್ರೆ ನೀವು ಆ ಪರಿಸ್ಥಿತಿಯಲ್ಲಿ, ಆ ನೆಗೆಟಿವ್ ಪರಿಸ್ಥಿತಿಯಲ್ಲಿ ಜಾಸ್ತಿ ದಿನ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ಪಾಯಿಂಟ್ ಏನಿದೆ, ಈ ಪಾಯಿಂಟ್ ಅಲ್ಲಿ ನೀವು ಹಿಂಗ್ ಕೈ ಹಿಡ್ಕೊಂಡಿರ್ತೀರಾ, ಬಲಗೈ ಅವ್ರ ಎಡಗೈ ಹಿಂಗ್ ಇಟ್ಕೊಂಡು ಈ 4 ಎಡಗೈನ 4 ಬೆರಳಿದೆ ಅಲ್ಲ, ಇದನ್ನ ಹಿಂಗೆ, ಆಯ್ತಾ, ತುಂಬಾ ಜೋರಾಗಿ ಟ್ಯಾಪ್ ಮಾಡಬೇಡಿ, ಜೋರಾಗಿ ಟ್ಯಾಪ್ ಮಾಡಬಾರದು, ಆಯ್ತಾ. ಇದನ್ನ ಟ್ಯಾಪಿಂಗ್ ಅಂತಾರೆ. ಹಿಂಗ್ ಮೈಲ್ಡ್ ಆಗಿ ಬಡಿಯೋದು ಇದನ್ನ, ಓಕೆನಾ. ಹಿಂಗೆ ಮಾಡಿದ್ರೆ ನಿಮ್ಗೆ ಏನ್ ರಿಲ್ಯಾಕ್ಸೇಷನ್ ಆಗಲ್ಲ, ಏನ್ ರಿಲೀಸು ಆಗಲ್ಲ. ಹಿಂಗ್ ಹಿಡ್ಕೊಂಡಿರ್ತೀರಾ, ಹೀಗೆ ಜಸ್ಟ್ ಮೈಲ್ಡ್ ಆಗಿ ಟ್ಯಾಪ್ ಮಾಡೋದು. ಟ್ಯಾಪ್ ಮಾಡ್ಬೇಕಾದ್ರೆ ನೀವು ಕೆಲವೊಂದು ವಿಷಯ ಹೇಳ್ಬೇಕು, ಅದೇನಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಈಗ ಇಲ್ಲಿ ಟ್ಯಾಪ್ ಮಾಡೋದು. ಸೊ ನೆಕ್ಸ್ಟ್ ಮೆರಿಡಿಯನ್ ಪಾಯಿಂಟ್ ಅಂತ ಅಂದ್ರೆ ಇದು ಐಬ್ರೋ ಸ್ಟಾರ್ಟಿಂಗ್ ಅಲ್ಲಿ. ಸೊ ಈ 2 ಬೆರಳಿಂದ ನೀವು ಇಲ್ಲಿ ಟ್ಯಾಪ್ ಮಾಡ್ತಾ ಇದ್ದೀರಾ. ನೀವು ನೋಡ್ತಾ ಇದ್ರೆ ನಾನು ತುಂಬಾ ಜೆಂಟಲ್ ಆಗಿ ಟ್ಯಾಪ್ ಮಾಡ್ತಾ ಇದ್ದೀನಿ, ಎಲ್ಲೂ ಕೂಡ ಹಾರ್ಶ್ ಆಗಿ ಮಾಡ್ತಾ ಇಲ್ಲ ನಾನು. ಆಮೇಲೆ ಇಲ್ಲಿ, ಆಯ್ತಾ. ಸೊ ಇಲ್ಲಿ ಈ ಟೆಂಪಲ್ ಏರಿಯಾ ಏನಿದೆ ಇಲ್ಲಿ, ಓಕೆನಾ. ಸೊ ಇಲ್ಲಿ ನೀವು ಟ್ಯಾಪ್ ಮಾಡೋದಿರ್ಬೋದು. ಆಮೇಲೆ ಮುಂದಲೆ ಏನಿದೆ ಇಲ್ಲಿ, ಓಕೆನಾ. ಇಲ್ಲಿ ಜಾಗ ಜಾಸ್ತಿ ಇರೋದ್ರಿಂದ ಈ 4 ಬೆರಳನ್ನ ನೀವು ಹಿಂಗೆ ಇಲ್ಲಿ ಯೂಸ್ ಮಾಡ್ಬೋದು, ಓಕೆನಾ. ಇದಾದ್ಮೇಲೆ ನಿಮ್ಮ ಕಣ್ಣಿನ ಕೆಳಗಡೆ, ಓಕೆ, ನಿಮ್ಮ ಮೂಗಿನ ಕೆಳಗಡೆ, ಇಲ್ಲಿ ಈ ತುಟಿ ಕೆಳಗಡೆ ಈ ತರ ಟ್ಯಾಪ್ ಮಾಡೋದು. ಅಂಡ್ ಆಲ್ಸೋ ಇಲ್ಲಿ ನಿಮ್ದು ಬೋನ್ ಇರುತ್ತೆ, ಹೌದಾ, ಇಲ್ಲಿ ಕಾಲರ್ ಬೋನ್ ಇರುತ್ತೆ, ಕಾಲರ್ ಬೋನ್ ಕೆಳಗಡೆ ಈ ತರ ಟ್ಯಾಪ್ ಮಾಡ್ಬೋದು, ಓಕೆನಾ, 4 ಬೆರಳಿಂದ. ಓಕೆ, ಈ ತರ. ಇನ್ನು EFT ಸ್ಟಾರ್ಟ್ ಆಗಿಲ್ಲ, ನಾನು ನಿಮ್ಗೆ ಜಸ್ಟ್ ಮೆರಿಡಿಯನ್ ಪಾಯಿಂಟ್ ಯಾವುದು ಅಂತ ಇಂಟ್ರಡಕ್ಷನ್ ಕೊಡ್ತಾ ಇರೋದಷ್ಟೇ. ಇನ್ನು ಆಕ್ಚುಯಲ್ EFT ಸ್ಟಾರ್ಟ್ ಆಗಿಲ್ಲ, ಓಕೆನಾ. ಸೊ ನೆಕ್ಸ್ಟ್ ಮೆರಿಡಿಯನ್ ಪಾಯಿಂಟ್ ಯಾವುದು? ಇಲ್ಲಿ, ಓಕೆ. ಹಿಂಗೆ ಜೆಂಟಲ್ ಆಗಿ ಇಲ್ಲಿ ಟ್ಯಾಪ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಮೆರಿಡಿಯನ್ ಪಾಯಿಂಟ್ ಯಾವುದು? ಇಲ್ಲಿ, ಆಯ್ತಾ. ಈಗ ನಿಮ್ಮ ಥಂಬಿದು, ಹೆಬ್ಬೆರಳು ಸೈಡ್ ಇಂದ ನೀವು ಹಿಂಗೆ ಟ್ಯಾಪ್ ಮಾಡ್ತಾ ಇರ್ತೀರ, ಓಕೆನಾ, ಇಲ್ಲಿ. ಓಕೆ, ಹಿಂಗ್ ಟ್ಯಾಪ್, ಹಿಂಗಲ್ಲ, ಹಿಂಗೆ, ಓಕೆನಾ. ಸೊ ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಲೈಕ್ ಕಾಣ್ತಿರ್ಬೋದು ನಿಮ್ಗೆ, ಹಿಂಗೆ, ಓಕೆನಾ. ಎಸ್, ಹಿಂಗೆ, 3ನೇ ಬೆರಳು, 4ನೇ ಬೆರಳು ಅಂಡ್ 5ನೇ ಬೆರಳು, ಓಕೆನಾ. ಜಸ್ಟ್ ಹೀಗೆ ಇಟ್ಕೊಂಡು ಸೈಡ್ ಇಂದ ಹಿಂಗ್ ಬಡಿತಾ ಇದ್ದೀರಾ ಅಷ್ಟೇ,
ಓಕೆನಾ. ಈ ಟಿಪ್, ಈ ತೋರ್ಬೆರಳಿರುತ್ತಲ್ಲ, ಇದರಿಂದ ಹಿಂಗೆ ಪಡಿತಾ ಇದ್ದೀರಾ ಅಷ್ಟೇ. ಈಗ ಆಕ್ಚುಯಲ್ EFT ಸ್ಟಾರ್ಟ್ ಆಗ್ತಾ ಇದೆ. ಸೊ ಏನ್ ಮಾಡ್ಬೇಕು ಅಂತ ಅಂದ್ರೆ ಜಸ್ಟ್ ಸ್ಟ್ರೇಟ್ ಆಗಿ ಕುತ್ಕೊಳ್ಳಿ ಎಲ್ಲರೂ ಕೂಡ. ಸೊ ಈಗ ಯು ಚೂಸ್, ನಿಮ್ಗೆ ಎಡಗೈ ಬೇಕಾದ್ರೆ ಎಡಗೈ, ಬಲಗೈ ಬೇಕಾದ್ರೆ ಬಲಗೈ. ಓಕೆನಾ. ಸೊ ಹೀಗೆ ಹಿಡ್ಕೊಂಡಿದ್ದೀರಾ. ಹೀಗೆ ಹಿಡ್ಕೊಂಡು ನನ್ನ ಜೊತೆ ಜೆಂಟಲ್ ಆಗಿ ಹಿಂಗೆ ಟ್ಯಾಪ್ ಮಾಡ್ತಾ, ಸೊ ಈ ಥರ ಬಡೀತಾ ನನ್ನ ಜೊತೆ ರಿಪೀಟ್ ಮಾಡಿ. ಹೌದು, ದುಡ್ಡಿನ ವಿಷಯಕ್ಕೆ ನನಗೆ ಭಯ ಇದೆ. ಹೌದು, ದುಡ್ಡಿನ ವಿಷಯದಲ್ಲಿ ನನಗೆ ಇನ್ಸೆಕ್ಯೂರಿಟಿ ಕಾಡುತ್ತೆ. ಯಾರಾದರೂ ನನ್ನ ದುಡ್ಡು ತಗೊಂಡು ಹೋಗ್ಬಿಟ್ರೆ ಅನ್ನೋ ಭಯ ಕಾಡುತ್ತೆ. ನನ್ನಿಂದ ಸಾಧ್ಯ ಇದೆಯೋ ಇಲ್ವೋ ಅನ್ನೋ ಸೆಲ್ಫ್ ಡೌಟ್ ಕಾಡುತ್ತೆ. ಸೊ ಎಷ್ಟೋ ಗೋಲ್ಸ್ ಏನಿದೆ, ಮನಿ ರಿಲೇಟೆಡ್ ಗೋಲ್ಸ್ ಆಗಿಯೇ ಉಳಿದಿದೆ. ಗೋಲ್ಸ್ನ ಅಚೀವ್ ಮಾಡಲಿಕ್ಕೆ ಕಷ್ಟಪಡ್ತಾ ಇದ್ದೀನಿ. ಆದರೂ ಕೂಡ ನನ್ನನ್ನು ನಾನು ಕಂಪ್ಲೀಟಾಗಿ ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ನನ್ನನ್ನು ನಾನು ಹೇಗಿದ್ದೀನೋ ಹಾಗೆ, ನನ್ನ ಪರಿಸ್ಥಿತಿ ಹೇಗೇ ಇರಲಿ, ನನ್ನನ್ನು ನಾನು ಕಂಪ್ಲೀಟಾಗಿ ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ, ಪ್ರೀತಿಸ್ತಾ ಇದ್ದೀನಿ, ನನ್ನನ್ನು ನಾನು ಗೌರವಿಸ್ತಾ ಇದ್ದೀನಿ. ಹೌದು, ಐ ಕಂಪ್ಲೀಟ್ಲಿ ಆಕ್ಸೆಪ್ಟ್ ಮೈ ಸೆಲ್ಫ್. ನನ್ನನ್ನು ನಾನು ಕಂಪ್ಲೀಟಾಗಿ ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ನನ್ನ ಪರಿಸ್ಥಿತಿ ಹೇಗೇ ಇರಲಿ, ನಾನು ಎಷ್ಟೇ ನೆಗೆಟಿವ್ ಫೀಲ್ ಮಾಡಲಿ, ನನ್ನ ಸುತ್ತಮುತ್ತ ಇರೋರು ನನಗೆ ಎಷ್ಟೇ ನೆಗೆಟಿವ್ ಅಂದರೂ ಕೂಡ ನನ್ನನ್ನು ನಾನು ಕಂಪ್ಲೀಟಾಗಿ ಸ್ವೀಕರಿಸ್ತಾ ಇದ್ದೀನಿ, ಪ್ರೀತಿಸ್ತಾ ಇದ್ದೀನಿ, ಗೌರವಿಸ್ತಾ ಇದ್ದೀನಿ. ಸೊ ಈಗ ನೀವೇನು ಮಾಡ್ತಾ ಇದ್ದೀರಾ, ನಿಮ್ಮ ಐಬ್ರೋ ಆಯಿತಾ, ಐಬ್ರೋ ಸ್ಟಾರ್ಟಿಂಗಲ್ಲಿ ಈ 2 ಬೆರಳಿಂದ ಮನಿ ಬಗ್ಗೆ ಇರುವ ಹೆದರಿಕೆ ರಿಲೀಸ್ಡ್, ಮನಿ ಬಗ್ಗೆ ಇರುವ ಎಲ್ಲ ಇರಿಟೇಷನ್ ರಿಲೀಸ್ಡ್, ನನ್ನ ಬಗ್ಗೆ ನನಗೆ ಇರುವ ಸೆಲ್ಫ್ ಡೌಟ್ ರಿಲೀಸ್ಡ್, ದುಡ್ಡಿನ ಬಗ್ಗೆ ಇರುವ ಸ್ಟ್ರಗಲ್ ಮೈಂಡ್ಸೆಟ್ ರಿಲೀಸ್ಡ್, ದುಡ್ಡಿನ ಬಗ್ಗೆ ನಾನು ಏನು ನೆಗೆಟಿವ್ ಆಗಿ ಆಲೋಚಿಸ್ತೀನಿ ಆ ಆಲೋಚನೆಗಳೆಲ್ಲ ರಿಲೀಸ್ಡ್, ನನ್ನ ಇನ್ಸೆಕ್ಯೂರಿಟಿ ರಿಲೀಸ್ಡ್, ಫೇಲ್ಯೂರ್ ಬಗ್ಗೆ ಇರುವಂಥ ಎಲ್ಲ ನೆಗೆಟಿವ್ ಮೆಮರೀಸ್ ರಿಲೀಸ್ಡ್, ಮನಿ ಬಗ್ಗೆ ಇರುವಂತಹ ಸ್ಟ್ರೆಸ್ ರಿಲೀಸ್ಡ್, ಮನಿ ಬಗ್ಗೆ ಇರುವಂತಹ ಸ್ಟ್ರೆಸ್ ರಿಲೀಸ್ಡ್, ಮನಿ ಬಗ್ಗೆ ಇರುವಂತಹ ಚಿಂತೆ ರಿಲೀಸ್ಡ್, ಮನಿ ಬಗ್ಗೆ ಇರುವಂತಹ ಸ್ಟ್ರೆಸ್ ರಿಲೀಸ್ಡ್, ಮನಿ ಬಗ್ಗೆ ಇರುವಂತಹ ಚಿಂತೆ ರಿಲೀಸ್ಡ್, ನನ್ನ ಬಗ್ಗೆ ನಾನೇ ನೆಗೆಟಿವ್ ಆಗಿ ಆಲೋಚನೆ ಮಾಡೋದು ರಿಲೀಸ್ಡ್, ಮನಿ ಬಗ್ಗೆ ಇರುವಂಥ ಎಲ್ಲ ಭಯ ರಿಲೀಸ್ಡ್. ಉಸಿರನ್ನ ನಿಧಾನವಾಗಿ ತೆಗೆದುಕೊಳ್ಳಿ. ಎಲ್ಲ ನೆಗೆಟಿವ್ ಎಮೋಷನ್ಸ್ನ ಉಸಿರಿನ ಮೂಲಕ ಹೊರಗೆ ಹಾಕಿ. ಒನ್ ಮೋರ್ ಟೈಮ್, ಟೇಕ್ ಅ ಡೀಪ್ ಬ್ರೀತ್ ಇನ್. ಬಾಯಿಯ ಮೂಲಕ ಉಸಿರನ್ನ ಹೊರಗೆ ಹಾಕಿ. ಎಸ್, ನಿಮ್ಮ 2 ಕೈಗಳನ್ನು ರಬ್ ಮಾಡಿ ಜೋರಾಗಿ. ಎಸ್, ಜಸ್ಟ್ ರಿಲ್ಯಾಕ್ಸ್. ಸೊ EFT ಮಾಡಬೇಕಾದ್ರೆ ನಿಮ್ಮ ಹತ್ರ ನೀರಿನ ಬಾಟಲ್ ಇದ್ದರೆ ತುಂಬ ಒಳ್ಳೆಯದು ಆಯಿತಾ. ಆಫ್ಟರ್ EFT ನೀವು ವಾಟರ್ನ ಕುಡಿಬೋದು. ಈಗ ಸದ್ಯಕ್ಕೆ ನೀವು ಏನು ಬರೆದಿದ್ರಿ ಅಲ್ಲ ಆ ನೆಗೆಟಿವ್ ಎಮೋಷನ್ಸ್, ಅದಕ್ಕೆ ಹೊಸ ನಂಬರ್ ಕೊಡಿ. ರೈಟ್ ನಾವು ನಿಮಗೆ ಏನು ಅನ್ನಿಸ್ತಾ ಇದೆ, ನಿಮ್ಗೊಂದು ರೀತಿ ಸಮಾಧಾನ ಅನ್ನಿಸ್ತಾ ಇದ್ರೆ ಸಮಾಧಾನ ಅಂತ ಬರಿಬೋದು, ಖುಷಿ ಅನ್ನಿಸ್ತಾ ಇದ್ರೆ ಖುಷಿ ಅಂತ ಬರಿಬೋದು, ಸ್ಟ್ರೆಸ್ ಕಮ್ಮಿ ಆದಂಗೆ ಅನ್ನಿಸ್ತಾ ಇದ್ರೆ ಸ್ಟ್ರೆಸ್ ಕಮ್ಮಿ ಆಗ್ತಾ ಇದೆ ಅಂತ ಬರಿಬೋದು. ಪಾಸಿಟಿವ್ ನೀವು ಎಷ್ಟು ಫೀಲ್ ಮಾಡ್ತೀರಾ, ಅಲ್ಲಿ ಎಷ್ಟು ನಂಬರ್ ಕೊಟ್ಟಿದ್ದೀರಾ ಅಲ್ಲ, ಈಗ 8 ಕೊಟ್ಟಿದ್ರೆ ಈಗ ನೀವು 5 ಅಂತ ಕೊಡ್ಬೋದು. ಅಂದರೆ ನಿಮ್ಮಲ್ಲಿ ಆ ನೆಗೆಟಿವ್ ಎಮೋಷನ್ಸ್ ಎಷ್ಟು ಕಮ್ಮಿ ಆಗ್ತಾ ಇದೆ ಅಷ್ಟು ಕಮ್ಮಿ ನಂಬರ್ನ ಕೊಟ್ಕೊಬರ್ತೀರ. ಸೊ ಆದಷ್ಟು ಆ ನಂಬರ್ ಏನಿದೆ ಅದು ಕಮ್ಮಿ, ಒಂದು 3ಕ್ಕೆ 2ಕ್ಕೆ ಬರೋಷ್ಟು ನೀವು ರಿಪಿಟೇಷನ್ ಮಾಡಿದರೆ ಒಳ್ಳೆಯದು. ಒಂದು 2ರಿಂದ 3 ಸಲ ನೀವು EFT ಕಂಟಿನ್ಯೂಸ್ ಆಗಿ ಮಾಡಿದ್ರಿ ಅಂತ ಅಂದರೆ ನಿಮ್ಮ ನೆಗೆಟಿವ್ ಎಮೋಷನ್ಸ್ ಕಂಪ್ಲೀಟ್ ಆಗಿ ಕಮ್ಮಿ ಆಗುತ್ತೆ. ಆ್ಯಂಡ್ ಆಲ್ಸೋ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಲಿಕ್ಕೆ, ಫೋಕಸ್ ಮಾಡಲಿಕ್ಕೆ ತುಂಬ ಈಸಿ ಆಗ್ತಾ ಹೋಗುತ್ತೆ. EFT ಅನ್ನೋದು ಇಟ್ಸ್ ಅ ಪ್ಯೂರ್ ಸೈನ್ಸ್ ಇದು, ಹೌದಾ. ನೀವು ಜಸ್ಟ್ ಹೀಗೆ ಟ್ಯಾಪ್ ಮಾಡ್ತಾ ಮಾಡ್ತಾ ಆ ನೆಗೆಟಿವ್ ಎಮೋಷನ್ಸ್ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಸಿಂಪಲ್ ಎಕ್ಸಸೈಸ್ನ
21 ಡೇಸ್ ಫಾಲೋ ಮಾಡಿ ನೋಡಿ. ಇದಕ್ಕೆ ಟೈಮಿನ ಲಿಮಿಟೇಷನ್ ಇಲ್ಲ. ನೀವು ಇದನ್ನ ಯಾವಾಗ ಬೇಕಾದ್ರೂ ಮಾಡ್ಬೋದು, ಬೆಳಗ್ಗೆ ಮಾಡ್ಬೋದು, ಸಂಜೆ ಮಾಡ್ಬೋದು, ಮಧ್ಯಾಹ್ನ ಮಾಡ್ಬೋದು, ಯಾವಾಗ ಬೇಕಾದ್ರೂ ಮಾಡ್ಬೋದು. ಆದಷ್ಟು ರಿಪೀಟೆಡ್ ಆಗಿ ಮಾಡಿ. ಸೊ ಒಂದ್ಸಲ ನೀವು EFT ಮಾಡ್ಲಿಕ್ಕೆ ಕೂತ್ರಿ ಅಂತ ಅಂದ್ರೆ 2 ರೌಂಡ್ ಅಥವಾ 3 ರೌಂಡ್ ಮಾಡಿ. ಸೊ ಆದಷ್ಟು ಆ ಪಾಯಿಂಟ್ ಏನಿದೆ, ಆ ಇಂಟೆನ್ಸಿಟಿ ಕೊಟ್ಟಿರ್ತೀರಲ್ಲ, ಅದು ಕಮ್ಮಿಗೆ ಬರೋ ತರ ನೋಡ್ಕೊಳ್ಳಿ. ಸೊ ಇದನ್ನೇ ನೀವು 21 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿದ್ರಿ ಅಂತ ಅಂದ್ರೆ ನಿಮ್ಮ ಲೈಫ್ನಲ್ಲಿ ಸಿಗ್ನಿಫಿಕೆಂಟ್ ಆದ ಚೇಂಜಸ್ ನೀವೇ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಸೊ ನಿಮ್ಮಲ್ಲಿ ಎಷ್ಟು ಜನ ಈ ಒಂದು ಮನಿ ಚಾಲೆಂಜ್ ಏನಿದೆ, ಮನಿ EFT ಚಾಲೆಂಜ್ ತಗೊಳ್ಳಿಕ್ಕೆ ರೆಡಿ ಇದ್ದೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಆಲ್ಸೋ ನೀವು ಈ ವಿಡಿಯೋ ಹೆಲ್ಪ್ ತಗೊಳ್ಬಹುದು. ಪ್ರತಿ ಸಲ EFT ಮಾಡ್ಬೇಕಾದ್ರೆ ಸೊ ಈ ವಿಡಿಯೋ ನೋಡ್ತಾ ನನ್ನ ಜೊತೆ ನೀವು EFT ಮಾಡ್ಬೋದು. ಇಲ್ಲೂ ಕೂಡ ಪರ್ಫೆಕ್ಷನ್ ಇಲ್ಲ. ಒಂದೇ ಅಂತ ಅಂದ್ರೆ ನೀವು ತುಂಬಾ ಹಾರ್ಶ್ ಆಗಿ ಟ್ಯಾಪ್ ಮಾಡಬೇಡಿ. ಯಾಕಂದ್ರೆ ಇಲ್ಲಿ ಕಣ್ಣಿನ ಏರಿಯಾ ತುಂಬಾ ಸೆನ್ಸಿಟಿವ್ ಇರುತ್ತೆ, ಹೌದಾ? ತುಂಬಾ ನೀವು ಇಲ್ಲಿ ಟ್ಯಾಪ್ ಮಾಡೋ ಹಂಗಿಲ್ಲ. ಮತ್ತೆ ಇಲ್ಲಿ ಎಲ್ಲಿ ಎಲ್ಲ ತುಂಬಾ ಜೋರಾಗಿ ಬಡ್ಕೊಳ್ಳೋ ತರ ಇಲ್ಲ, ಬದಲಾಗೇನು ತುಂಬಾ ಈಗ ಫೆದರ್ ಟಚ್. ಈಗ ನಾನು ಇಲ್ಲಿ ಟಚ್ ಮಾಡ್ತಾ ಇದ್ರು ಕೂಡ ನಂಗೆ ಫೆದರ್ ಆಯ್ತಾ, ತುಂಬಾ ಲೈಟ್ ಆಗಿ ನಾ ಇಲ್ಲಿ ಹಿಂಗೆ ಟ್ಯಾಪ್ ಮಾಡ್ತಾ ಇದ್ದೀನಿ. ನಾ ಎಲ್ಲೂ ಕೂಡ ಹಾರ್ಶ್ ಆಗಿ ಮಾಡ್ತಾ ಇಲ್ಲ. ನೀವು ಹಾರ್ಶ್ ಆಗಿ ಮಾಡಿದ್ರೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಮತ್ತಿನ್ನೇನು ಅಲ್ಲ. ಹಾರ್ಶ್ ಆಗಿ ಮಾಡಬೇಡಿ, ಆರಾಮಾಗಿ ಮಾಡಿ. ಸೊ ಈ ತರ ಲೈಟ್ ಆಗಿ ಟ್ಯಾಪ್ ಮಾಡೋದು, ಖುಷಿಯಿಂದ ಮಾಡಿ, ಆರಾಮಾಗಿ ಮಾಡಿ. ಇದೊಂದು ಬ್ಯೂಟಿಫುಲ್ ಆದ ಟೂಲ್. ಮೇಕ್ ಯೂಸ್ ಆಫ್ ಇಟ್. ಸೊ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಸೊ ನಿಮ್ಮ ಮನಿ ಫ್ರೀಕ್ವೆನ್ಸಿ ಸಿಕ್ಕಾಪಟ್ಟೆ ಹೈ ಆಗಲಿ. ನಿಮ್ಮೆಲ್ಲರ ಸಕ್ಸಸ್ ಸ್ಟೋರೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಬರುವಂತೆ ಆಗಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.